ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸುದ್ದಿ 5 ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ನಮ್ಮ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದಿಂದ ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಮುಖ್ಯವಾದ ಮಾಹಿತಿಗಳು ಬಂದಿದೆ. ಹೌದು ಫ್ರೆಂಡ್ಸ್, ಇದೇ ಕುರಿತಂತೆ ರಾಜ್ಯದ ರೈತರಿಗೆ ಕಿಸಾನ್ ಸಮ್ಮಾನ್ ಕುರಿತಂತೆ ಮತ್ತಷ್ಟು ಬಿಗ್ ಅಪ್ಡೇಟ್ ಕೂಡ ಇಲ್ಲಿ ಬಂದಿದೆ. ಫ್ರೆಂಡ್ಸ್, ನಮ್ಮ ರಾಜ್ಯ ಸರ್ಕಾರದ ಒಂದು ಬೆಳೆ ಹಾನಿ ಆಗಿರಬಹುದು, ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಈಗಲೇ ನೀವು ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸುದ್ದಿ 5 ಯೂಟ್ಯೂಬ್ ಚಾನಲ್ಗೆ. ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ. ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನ ನೀವು ಮೊದಲು ನೋಡಬಹುದು. ಫ್ರೆಂಡ್ಸ್, ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ. ಬನ್ನಿ ಗೆಳೆಯರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈಗಾಗಲೇ ನಮ್ಮ ರಾಜ್ಯದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಆಗಿರ್ಬೋದು, ಬೆಳೆ ವಿಮೆ ಆಗಿರ್ಬೋದು, ಹಲವಾರು ಒಂದು ಯೋಜನೆಗಳ ಮೂಲಕ ನೇರವಾಗಿ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ. ನೀವು ಕೂಡ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಹಣವನ್ನು ಪಡೆದುಕೊಂಡಿದ್ರೆ ತಪ್ಪದೆ ನಮಗೆ ಕಮೆಂಟ್ ಅಲ್ಲಿ ಎಸ್ ಅಥವಾ ನೋವಿನ ಮೂಲಕ ಒಂದು ಕಮೆಂಟ್ ಮಾಡಿ. ಇದು ನಮ್ಮ ಕೇಂದ್ರ ಸರ್ಕಾರದಿಂದ ರೈತರ ಒಂದು ಆರ್ಥಿಕ ಅಭಿವೃದ್ಧಿಗಾಗಿ ಜಾರಿಗೆ ತೆಗೆದುಕೊಂಡು ಬಂದ ಒಂದು ಯೋಜನೆಗಳಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕೂಡ ಒಂದು ಅಂತಾನೆ ಹೇಳಬಹುದು. ಫ್ರೆಂಡ್ಸ್, 2019ರಲ್ಲಿ ಜಾರಿಗೆ ತಂದ ಈ ಒಂದು ಯೋಜನೆ ಈಗಾಗಲೇ 2,000 ರೂಪಾಯಿನಂತೆ 20 ಕಂತುಗಳು ರೈತರ ಖಾತೆಗೆ ಬಿಡುಗಡೆ ಮಾಡಿದೆ. ಅಂದ್ರೆ 40,000 ರೂಪಾಯಿಗಳನ್ನ ರೈತರು ಈಗಾಗಲೇ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಂಡಿದ್ದಾರೆ. ಇನ್ನು ಈ ಒಂದು ಯೋಜನೆಯ ಮೂಲಕ ನೀವು ಎಷ್ಟು ಕಂತುಗಳು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಡೆದುಕೊಂಡಿದ್ದೀರಿ ಅಂತ ನಮಗೆ ತಪ್ಪದೇ ನಿಮಗೆ ಕಮೆಂಟ್ ನಲ್ಲಿ ಕೂಡ ತಿಳಿಸಬಹುದು. ಫ್ರೆಂಡ್ಸ್, ಗೆಳೆಯವಾಗಿ ಇದೇ ಕುರಿತಂತೆ ಇಡೀ ನಮ್ಮ ದೇಶ 21ನೇ ಕಂತಿಗೋಸ್ಕರ ಕಾಯ್ತಾ ಇದೆ. ಹೌದು ಫ್ರೆಂಡ್ಸ್, ಈಗಾಗಲೇ 20ನೇ ಕಂತು ಹಣ ಬಿಡುಗಡೆಯಾಗಿ 2 ತಿಂಗಳು ಕಳೆದರೂ ಕೂಡ ವರ್ಷಾಂತಕ್ಕೆ ಹತ್ತಿರ ಬರುತ್ತಿದ್ದರೂ ಈ ವರ್ಷದ ಕೊನೆಯ ಕಂತಿನ ಹಣ ಇನ್ನೂವರೆಗೂ ರೈತರ ಖಾತೆಗೆ ಬಿಡುಗಡೆ ಆಗಿಲ್ಲ. ಆದ್ದರಿಂದ ದೇಶದ ಲಕ್ಷಗಟ್ಟಲೆ ರೈತರು ಈಗಾಗಲೇ ಈ ಬಾರಿ 21ನೇ ಕಂತು ಯಾವಾಗ ಬಿಡುಗಡೆ ಆಗುತ್ತೆ ಎಂದು ಕೂಡ ಇಲ್ಲಿ ಕಾಯ್ತಾ ಇದ್ದಾರೆ. ಇದೇ ಕುರಿತಂತೆ ಇವಾಗ ಕೆಲವು ರೈತರಿಗೆ 4,000 ರೂಪಾಯಿಗಳು ಈ ಒಂದು ಯೋಜನೆ ಮೂಲಕ ಬಿಡುಗಡೆ ಆಗಲಿದೆ. ಹೌದು ಫ್ರೆಂಡ್ಸ್, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ 21ನೇ ಕಂತಿನ 2,000 ರೂಪಾಯಿಗಳ ಬಿಡುಗಡೆಗಾಗಿ ಲಕ್ಷಾಂತರ ರೈತರು ಈಗಾಗಲೇ ಕಾದು ಕುಳಿತಿದ್ದಾರೆ. ಈ ವರ್ಷದ 2 ಕಂತುಗಳು ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ನೇರವಾಗಿ ರೈತರ ಖಾತೆಗೆ ಬಿಡುಗಡೆ ಮಾಡಿದೆ. ಅದರಲ್ಲಿ ಫೆಬ್ರವರಿಯಲ್ಲಿ 1ನೇ ಕಂತು ಮತ್ತು ಆಗಸ್ಟ್ನಲ್ಲಿ 2ನೇ ಕಂತು ಕೂಡ ಈಗಾಗಲೇ ರೈತರು ಪಡೆದುಕೊಂಡಿದ್ದಾರೆ. ಆದರೆ 3ನೇ ಕಂತಿನ ಹಣ ಇದುವರೆಗೂ ರೈತರ ಖಾತೆಗೆ ಬಿಡುಗಡೆ ಆಗಿಲ್ಲ. ಹಬ್ಬದ ಸೀಸನ್ ಮತ್ತು ಬಿಹಾರದ ಚುನಾವಣೆ ಎಲ್ಲ ಇವಾಗ ಮುಗಿತಾ ಬರ್ತಾ ಇದೆ. 21ನೇ ಕಂತಿನ PM ಕಿಸಾನ್ ಹಣ ಇನ್ನು ಏಕೆ ಜಮೆ ಆಗಿಲ್ಲ ಎಂದು ಕೂಡ ಹಲವಾರು ಜನ ರೈತರು ಇವಾಗ ಚಿಂತೆಯಲ್ಲಿದ್ದಾರೆ. ಫ್ರೆಂಡ್ಸ್, ಪ್ರತಿ ವರ್ಷ ಕೇಂದ್ರ ಸರ್ಕಾರ PM ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಒಟ್ಟು 3 ಕಂತುಗಳು ಅಂದ್ರೆ 6,000 ರೂಪಾಯಿಗಳ ಒಂದು ಹಣ ನೇರವಾಗಿ ರೈತರ ಖಾತೆಗೆ ಬಿಡುಗಡೆ ಕೂಡ ಮಾಡುತ್ತೆ. ಈ ಒಂದು ಹಣ ನೇರವಾಗಿ DBT ಮೂಲಕ ರೈತರು ತಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಕೂಡ ಪಡೆದುಕೊಳ್ತಾ ಇದ್ದಾರೆ. 2025ರ ಆಗಸ್ಟ್ 2ರಂದು ಈಗಾಗಲೇ ರೈತರು 20ನೇ ಕಂತು ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಂಡಿದ್ದಾರೆ. ಅದಕ್ಕೂ ಮುನ್ನ ಫೆಬ್ರವರಿಯಲ್ಲೂ ಕೂಡ 19ನೇ ಕಂತು ರೈತರು ತಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಂಡಿದ್ದಾರೆ. ಇವಾಗ 21ನೇ ಕಂತು ದೀಪಾವಳಿಗೆ ರೈತರ ಖಾತೆಗೆ ಬಿಡುಗಡೆ ಆಗುವ ಒಂದು ನಿರೀಕ್ಷೆ ಇತ್ತು. ಆದರೆ ಬಿಹಾರದ ಒಂದು ವಿಧಾನಸಭಾ ಚುನಾವಣೆ ಇದ್ದ ಕಾರಣ ಇವಾಗ 21ನೇ ಕಂತು ಕೆಲವು ರೈತರ ಖಾತೆಗೆ ತಲುಪಲು ಇಲ್ಲಿ ವಿಳಂಬವಾಗಿದೆ. ಹೌದು ಫ್ರೆಂಡ್ಸ್, ಕೇಂದ್ರ ಸರ್ಕಾರ ಚುನಾವಣೆಯ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ರೈತರ ಖಾತೆಗೆ ಈ ಒಂದು ಹಣ ಬಿಡುಗಡೆ ಮಾಡಿಲ್ಲ. ಇವಾಗ ಬಿಹಾರದ ಒಂದು ಚುನಾವಣೆ ಕೂಡ ಇಲ್ಲಿ ಮುಗಿತಾ ಬರ್ತಾ ಇದೆ. ಹೌದು ಫ್ರೆಂಡ್ಸ್, ಇನ್ನೇನು ಕೆಲವು ದಿನದಲ್ಲಿ ಅದರ ಒಂದು ಫಲಿತಾಂಶ ಕೂಡ ಇಲ್ಲಿ ಹೊರಗಡೆ ಬೀಳಲಿದೆ. ಇದಾದ ಬಳಿಕ ರೈತರ ಖಾತೆಗೆ 21ನೇ ಕಂತು ತಲುಪುವ ನಿರೀಕ್ಷೆ ಕೂಡ ಇದೆ. ಇದೇ ಕುರಿತಂತೆ ಇವಾಗ ಕೇಂದ್ರ ಸರ್ಕಾರದಿಂದ ಮತ್ತಷ್ಟು ಮುಖ್ಯವಾದ ಮಾಹಿತಿ ಕೂಡ ಬರ್ತಾ ಇದೆ. ಫ್ರೆಂಡ್ಸ್, ಹಲವಾರು ಜನ ರೈತರು ಇವಾಗ 4,000 ರೂಪಾಯಿಗಳನ್ನ ಅವರೊಂದು ಬ್ಯಾಂಕ್ ಖಾತೆ ಕೂಡ ಇಲ್ಲಿ ಪಡ್ಕೋಬಹುದು ಇದೇ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ. ಹೌದು ಫ್ರೆಂಡ್ಸ್, ಈ ಬಾರಿ ಹಲವಾರು ರೈತರಿಗೆ PM ಕಿಸಾನ್ ಸಮ್ಮಾನ್ ಹಣ ಲಭ್ಯವಾಗುವುದು ಬಹುತೇಕ ಡೌಟ್ ಅಂತಾನೆ ಹೇಳಬಹುದು. ಇದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಅನರ್ಹರ ಒಂದು ಅರ್ಜಿ ಸಲ್ಲಿಕೆ. ಹೌದು ಫ್ರೆಂಡ್ಸ್, ಅನರ್ಹರ ಅರ್ಜಿ ಸಲ್ಲಿಕೆ, ಅಪೂರ್ಣ KYC ನಂತ ಒಂದು ತಾಂತ್ರಿಕ ಕಾರಣಗಳಿಂದಾಗಿ 21ನೇ ಕಂತಿನ ಹಣ ಬರುವುದಿಲ್ಲ ಎಂದು ಕೂಡ ಹಲವಾರು ಒಂದು ಮಾಹಿತಿ ಕೂಡ ನಮಗೆ ಬರ್ತಾ ಇದೆ. ಇನ್ನು ಕೆಲವು ರೈತರು 20ನೇ ಕಂತಿನ ಹಣವನ್ನ ಸ್ವೀಕರಿಸಿಲ್ಲ, ಏಕೆಂದ್ರೆ ಅಂತವರ ಒಂದು ಖಾತೆ ಈ KYC ಅಪೂರ್ಣ ಆಗಿರಬಹುದು ಮತ್ತು ಅವರ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇದ್ದಲ್ಲಿ ಅವರು ಕೂಡ 20ನೇ ಕಂತು ಹಲವಾರು ಜನ ರೈತರು ಪಡೆದುಕೊಂಡಿಲ್ಲ. ಆದರೆ ಇವಾಗ ಈ KYC ಸಂಪೂರ್ಣ ಮಾಡಿದ ರೈತರು ಮುಂದಿನ 21ನೇ ಕಂತಿನ ಜೊತೆಗೆ ಬಾಕಿ ಉಳಿದಿರುವ ಅಂದ್ರೆ 20ನೇ ಕಂತು 2,000 ರೂಪಾಯಿಗಳನ್ನ ಸೇರಿ ಒಟ್ಟು 4,000 ರೂಪಾಯಿಗಳು ಅವರ ಒಂದು ಖಾತೆಗೆ ಜಮೆಯಾಗಬಹುದೆಂದು ಕೂಡ ಇಲ್ಲಿ ಮಾಹಿತಿ ಬರ್ತಾ ಇದೆ. ಅಂದ್ರೆ 20ನೇ ಕಂತು ಯಾರು ಸ್ವೀಕಾರ ಮಾಡಿಲ್ಲ, ಯಾರ ಖಾತೆಗೆ 20ನೇ ಕಂತು ಬಂದಿಲ್ಲ ಅಂತವರಿಗೆ ಇವಾಗ 20 ಮತ್ತು 21ನೇ ಕಂತು ಸೇರಿ ಒಟ್ಟು 4,000 ರೂಪಾಯಿಗಳು ರೈತರ ಖಾತೆಗಳಿಗೆ ಜಮೆ ಕೂಡ ಆಗಬಹುದು. ಇದೊಂದು ನಮ್ಮ ರಾಜ್ಯದ ರೈತರಿಗೆ ಮುಖ್ಯವಾದ ಮಾಹಿತಿ ಆಗಿತ್ತು. ಫ್ರೆಂಡ್ಸ್, ಗೆಳೆಯರು, ಇದುವರೆಗೂ ಏನಾದರೂ ನೀವು 20 ಕಂತುಗಳು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಡೆದುಕೊಂಡಿದ್ರೆ ಶೀಘ್ರವೇ 21ನೇ ಕಂತು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರುತ್ತೆ. ಒಂದು ವೇಳೆ ಏನಾದರೂ ನಿಮ್ಮ ಹತ್ತಿರ ಏನಾದರೂ 20ನೇ ಕಂತು ಬಂದಿಲ್ಲ ಅಂದ್ರೆ ನೀವು ನಿಮ್ಮ ಹತ್ತಿರದ ಬ್ಯಾಂಕ್ ಖಾತೆಗಳಿಗೆ ವಿಸಿಟ್ ಮಾಡಬೇಕು. ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರಬಹುದು ಮತ್ತು ಕಾಮನ್ ಸರ್ವಿಸ್ ಸೆಂಟರ್ಗೆ ಹೋಗಿ ನಿಮ್ಮ ಒಂದು ಈ KYC ನೀವು ಇಲ್ಲಿ ಪೂರ್ಣಗೊಳಿಸಬೇಕಾಗುತ್ತೆ. ಇದಾದ ಬಳಿಕ 20 ಮತ್ತು 21ನೇ ಕಂತು ಅಂದ್ರೆ 4,000 ರೂಪಾಯಿಗಳು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ತಲುಪುತ್ತೆ. ಫ್ರೆಂಡ್ಸ್, ಇದೊಂದು ನಮ್ಮ ರಾಜ್ಯದ ರೈತರಿಗೆ ಮುಖ್ಯವಾದ ಮಾಹಿತಿಯಾಗಿತ್ತು. ಗೆಳೆಯರೆ, ಇದೇ ರೀತಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೊಡುವಾಗಲಿ ನಮ್ಮ ರಾಜ್ಯದ ರೈತರಿಗೆ ಮುಖ್ಯವಾದ ಸುದ್ದಿಯನ್ನು ನೀಡಿದ್ದಾರೆ CM ಸಿದ್ದರಾಮಯ್ಯನವರು. ಹೌದು ಫ್ರೆಂಡ್ಸ್, ಇದು ನಮ್ಮ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ನಮ್ಮ ರಾಜ್ಯದ ರೈತರಿಗೆ ಇವಾಗ ನಮ್ಮ CM ಸಿದ್ದರಾಮಯ್ಯನವರು ಅತಿವೃಷ್ಟಿಯಿಂದ ಬೆಳೆ ಹಾನಿಗೊಳಗಾದ ಕೃಷಿಕರಿಗೆ ಎಲ್ಲ ಒಂದು ರೈತರಿಗೆ ಪರಿಹಾರದ ಹಣ ಶೀಘ್ರದಲ್ಲೇ ಖಾತೆಗೆ ಜಮೆ ಆಗಲಿದೆ ಎಂದು ಮತ್ತೊಮ್ಮೆ ಘೋಷಣೆ ಕೂಡ ಇಲ್ಲಿ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ನಮ್ಮ ರಾಜ್ಯದ ರೈತರಿಗೆ ಇದು ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ನಮ್ಮ ರಾಜ್ಯ ಸರ್ಕಾರದಿಂದ CM
ಸಿದ್ದರಾಮಯ್ಯನವರು ಅತಿವೃಷ್ಟಿಯಿಂದ ಬೆಳೆ ಹಾನಿಗೊಳಗಾದ ಎಲ್ಲ ಒಂದು ಕೃಷಿಕರಿಗೆ ಪರಿಹಾರದ ಹಣ ಶೀಘ್ರದಲ್ಲೇ ಜಮೆ ಆಗಲಿದೆ ಎಂದು ಕೂಡ ಇಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ನು ಇದೇ ಕುರಿತಂತೆ ಜಂಟಿ ಸಮೀಕ್ಷೆ ಪೂರ್ಣಗೊಂಡ ನಂತರವೇ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಲು ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿದೆ. ಹೌದು ಫ್ರೆಂಡ್ಸ್, ನಮ್ಮ ಕರ್ನಾಟಕದಲ್ಲಿ ಸುರಿಯುತ್ತಿರುವ ಹಲವಾರು ಒಂದು ಜಿಲ್ಲೆಗಳಲ್ಲಿ ಭಾರಿ ಮಳೆಯಿಂದಾಗಿ ಇದುವರೆಗೂ ಜಂಟಿ ಸಮೀಕ್ಷೆ ಪೂರ್ಣಗೊಂಡಿಲ್ಲ. ಆದರೆ ಕೆಲವೊಂದು ಜಿಲ್ಲೆಗಳಲ್ಲಿ ಈಗಾಗಲೇ ಈ ಒಂದು ಜಂಟಿ ಸಮೀಕ್ಷೆ ಪೂರ್ಣಗೊಂಡಿದೆ. ಗೆಳೆಯರೆ, ನಿಮ್ಮ ಒಂದು ಜಿಲ್ಲೆಗಳಲ್ಲಿ ಜಂಟಿ ಸಮೀಕ್ಷೆ ಆಗಿದೆ ಅಥವಾ ಆಗಿಲ್ಲ ಅನ್ನೋದನ್ನ ಎಸ್ ಅಥವಾ ನೋವಿನ ಮೂಲಕ ತಪ್ಪದೆ ನಮಗೆ ಕಮೆಂಟ್ ಮಾಡಿ. ಇದೇ ಕುರಿತಂತೆ ಜಂಟಿ ಸಮೀಕ್ಷೆ ಪೂರ್ಣಗೊಂಡ ನಂತರವೇ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಲು ಸರ್ಕಾರ ತೀರ್ಮಾನಿಸಿದೆ. ಹೌದು ಫ್ರೆಂಡ್ಸ್, ಇದೇ ಕುರಿತಂತೆ ಕೃಷಿ, ತೋಟಗಾರಿಕೆ ಮತ್ತು ನೀರಾವರಿ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಮಾತನಾಡಿದ ಸಿಎಂ ಇವಾಗ ರೈತರಿಗೆ ನೀರಿನ ನಿರ್ವಹಣೆ, ವೈಜ್ಞಾನಿಕ ಬಿತ್ತನೆ ಮತ್ತು ವಿಧಾನಗಳು, ಇಳುವರಿ ಹೆಚ್ಚಿಸುವ ಹೊಸ ತಳಿಗಳ ಕುರಿತು ವಿವರವಾಗಿ ಮಾಹಿತಿ ನೀಡಬೇಕೆಂದು ಸೂಚನೆ ಕೂಡ ನೀಡಿದ್ದಾರೆ. ಹೌದು ಫ್ರೆಂಡ್ಸ್, ಇದು ನಮ್ಮ ರಾಜ್ಯದ ರೈತರಿಗೆ ಎಲ್ಲ ಒಂದು ಕೃಷಿ ಮತ್ತು ತೋಟಗಾರಿಕೆ ಮತ್ತು ನೀರಾವರಿ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು. ಇದೇ ಕುರಿತಂತೆ ಕೃಷಿ ಮತ್ತು ತೋಟಗಾರಿಕೆ ಅದೇ ರೀತಿ ನೀರಾವರಿ ಇಲಾಖೆಗಳ ಅಧಿಕಾರಿಗಳ ಜೊತೆಗೆ ಇವಾಗ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಎಲ್ಲ ರೈತರಿಗೆ ನೀರಿನ ಒಂದು ನಿರ್ವಹಣೆ ಆಗಿರಬಹುದು ಮತ್ತು ವೈಜ್ಞಾನಿಕ ಬಿತ್ತನೆ, ಅದರ ಒಂದು ವಿಧಾನಗಳು ಮತ್ತು ಇಳುವರಿ ಹೆಚ್ಚಿಸುವ ಹೊಸ ತಳಿಗಳ ಕುರಿತು ವಿವರವಾಗಿ ಮಾಹಿತಿಯನ್ನು ನೀಡಬೇಕೆಂದು ಅಧಿಕಾರಿಗಳಿಗೆ ಇವಾಗ ಸೂಚನೆ ಕೂಡ ನೀಡಿದ್ದಾರೆ. ಇನ್ನು ಇದೇ ಒಂದು ಸಂದರ್ಭದಲ್ಲಿ ಈ ಒಂದು ಕೃಷಿ ಮತ್ತು ತೋಟಗಾರಿಕೆ ಇದೇ ರೀತಿ ನೀರಾವರಿ 3 ಇಲಾಖೆಗಳ ಅಧಿಕಾರಿಗಳು ನಿಯಮಿತವಾಗಿ ಜಂಟಿಯಾಗಿ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಎಲ್ಲ ಒಂದು ಪ್ರದೇಶವಾರು ಬೆಳೆ ಹಾನಿ ಮತ್ತು ನೀರಾವರಿ ಯೋಜನೆ, ಬೆಳೆ ಪರ್ಯಾಯಗಳು ಮತ್ತು ಮುಂತಾದ ಒಂದು ವಿಚಾರದಲ್ಲಿ ರೈತರಿಗೆ ನೆರವಾಗುವಂತೆ ಈಗಾಗಲೇ ನಿರ್ದೇಶನ ಕೂಡ ನೀಡಿದ್ದಾರೆ. ಬೆಳೆ ಕಳೆದುಕೊಂಡು ಸಂಕಷ್ಟದಲ್ಲಿರುವ ರೈತರಿಗೆ ನಮ್ಮ ಈ ಒಂದು ಪರಿಹಾರ ಘೋಷಣೆ ದೊಡ್ಡ ಮಟ್ಟದ ನೆಮ್ಮದಿ ನೀಡಲಿದೆ ಎಂದು ಕೂಡ ರಾಜ್ಯದ ವಿವಿಧ ಭಾಗಗಳಿಂದ ಪ್ರತಿಕ್ರಿಯೆಗಳು ಕೂಡ ಇವಾಗ ವ್ಯಕ್ತವಾಗ್ತಾ ಇದೆ ನಮ್ಮ ರಾಜ್ಯ ಸರ್ಕಾರಕ್ಕೆ. ಹೌದು ಫ್ರೆಂಡ್ಸ್, ಈಗಾಗಲೇ ನಮ್ಮ ರಾಜ್ಯದಲ್ಲಿ ರೈತರು ತಮ್ಮ ಒಂದು ಬೆಳೆಗಳನ್ನು ಕಳೆದುಕೊಂಡು ಹಲವಾರು ಒಂದು ಕಷ್ಟವನ್ನು ಅನುಭವಿಸಿದ್ದಾರೆ. ಈಗಾಗಲೇ ಇದೇ ಕುರಿತಂತೆ ನಮ್ಮ ರಾಜ್ಯ ಸರ್ಕಾರ ರೈತರ ಖಾತೆಗೆ ಹಣ ಬಿಡುಗಡೆ ಮಾಡುವಂತೆ ಇವಾಗ ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಕೂಡ ಮಾಡಿದ್ದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಗೆಳೆಯರು, ಇದೇ ಕುರಿತಂತೆ ನಿಮ್ಮ ಒಂದು ಜಿಲ್ಲೆ ಯಾವುದು ತಪ್ಪದೆ ನಮಗೆ ಕಮೆಂಟ್ ಮಾಡಿ. ಏಕೆಂದರೆ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ಒಂದು ರೀತಿಯಲ್ಲಿ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗಾಗಲೇ ಬೀದರ್, ಗದಗ್, ಗುಲ್ಬರ್ಗ, ಬಿಜಾಪುರ ಸೇರಿದಂತೆ ಹಲವಾರು ಒಂದು ಜಿಲ್ಲೆಗಳಲ್ಲಿ ಡಿಬಿಟಿ ಮೂಲಕ ಹಣ ಒಂದು ಜಮೆ ಮಾಡುವ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಕೂಡ ಈ ಒಂದು ಜಿಲ್ಲೆಯವರಾಗಿದ್ದರೆ ಈಗಾಗಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆ ಕೂಡ ಹಣ ತಲುಪಿರುತ್ತೆ. ನೀವು ಒಂದ್ಸಲ ನಿಮ್ಮ ಒಂದು ಬ್ಯಾಂಕ್ ಖಾತೆನ ಚೆಕ್ ಕೂಡ ಮಾಡಿಸಬೇಕಾಗುತ್ತೆ. ಫ್ರೆಂಡ್ಸ್, ಕೆಲವೊಂದು ಸಲ ಈ ಒಂದು ಬ್ಯಾಂಕ್ ಖಾತೆಯಿಂದ ಬಂದ ಹಣ ಮೆಸೇಜ್ ಬರೋದಿಲ್ಲ. ಹಾಗಾಗಿ ನೀವು ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಗೆ ವಿಸಿಟ್ ಮಾಡಿ ಮತ್ತು ನಿಮ್ಮ ಒಂದು ಪಾಸ್ಬುಕ್ನ ಎಂಟ್ರಿ ಮಾಡಿಸುವ ಮೂಲಕ ಅಲ್ಲಿ ನೀವು ಹಣ ಜಮೆ ಆಗಿದೆ ಅಥವಾ ಆಗಿಲ್ಲ ಅನ್ನೋ ಕೂಡ ಒಮ್ಮೆ ನೀವು ಚೆಕ್ ಕೂಡ ಮಾಡಬಹುದು. ಗೆಳೆಯರಿಗೆ ಕುರಿತಂತೆ ನಿಮ್ಮ ಒಂದು ಜಿಲ್ಲೆಗಳಲ್ಲಿ ಈ ಒಂದು ಹಣ ವರ್ಗಾವಣೆ ಆಗಿದೆ ಅಥವಾ ಆಗಿಲ್ಲ ಅನ್ನೋದನ್ನ ಎಸ್ ಅಥವಾ ನೋವಿನ ಮೂಲಕ ನಮಗೆ ನೀವು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಫ್ರೆಂಡ್ಸ್, ಹಲವಾರು ಜನ ರೈತರಿಗೆ ಈ ಒಂದು ಮಾಹಿತಿಗಳು ಇರೋದಿಲ್ಲ. ಹಾಗಾಗಿ ನೀವು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ರೈತ ಬಾಂಧವರಿಗೆ ನೀವು ಮರೆಯದೆ ಶೇರ್ ಮಾಡಿ. ಅವರು ಕೂಡ ಈ ಒಂದು ಮಾಹಿತಿ ತಿಳಿಯುತ್ತೆ. ನಮ್ಮ ರಾಜ್ಯ ಸರ್ಕಾರದಿಂದ ಶೀಘ್ರವೇ ಈ ಒಂದು ಹಣ ಕೂಡ ಇವಾಗ ಬಿಡುಗಡೆ ಆಗಲಿದೆ. ಹೌದು ಫ್ರೆಂಡ್ಸ್, ನಮ್ಮ ರಾಜ್ಯದ ರೈತರಿಗೆ ಅತಿವೃಷ್ಟಿಯಿಂದ ಬೆಳೆ ಹಾನಿಗೊಳಗಾದ ರೈತರಿಗೆ ಮೊದಲು ಇವಾಗ ಈ ಒಂದು ಹಣ ಬಿಡುಗಡೆ ಆಗುವುದೆಂದು ಕೂಡ ಇಲ್ಲಿ ತಿಳಿಸಿದ್ದಾರೆ. ಇದು ಶೀಘ್ರದಲ್ಲೇ ಜಮೆ ಆಗಲಿದೆ ಎಂದು ಕೂಡ ತಿಳಿಸಿದ್ದಾರೆ. ಫ್ರೆಂಡ್ಸ್, ಆದರೆ ಇದೇ ಕುರಿತಂತೆ ಅಧಿಕೃತ ದಿನಾಂಕ ನಮ್ಮ ರಾಜ್ಯ ಸರ್ಕಾರ ಇದುವರೆಗೂ ಬಿಡುಗಡೆ ಮಾಡಿಲ್ಲ ಮತ್ತು ಜಂಟಿ ಸಮೀಕ್ಷೆ ಪೂರ್ಣಗೊಂಡ ನಂತರವೇ ಈ ಒಂದು ಹಣ ನೇರವಾಗಿ ರೈತರ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗಲಿದೆ. ಏಕೆಂದರೆ ಜಂಟಿ ಸಮೀಕ್ಷೆ ಸಂಪೂರ್ಣವಾಗದೆ ಯಾವುದೇ ಒಂದು ಮಾಹಿತಿ ರಾಜ್ಯ ಸರ್ಕಾರಕ್ಕೆ ದೊರಕೋದಿಲ್ಲ. ಹಾಗಾಗಿ ಜಂಟಿ ಸಮೀಕ್ಷೆ ಪೂರ್ಣಗೊಂಡ ನಂತರವೇ ಈ ಒಂದು ಹಣ ರೈತರ ಖಾತೆಗೆ ಇವಾಗ ಬಿಡುಗಡೆ ಕೂಡ ಆಗಲಿದೆ ಅತಿ ಶೀಘ್ರದಲ್ಲಿ. ಗಿಳಿರಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ. ಅವರು ಕೂಡ ಈ ಒಂದು ಮುಖ್ಯವಾದ ಮಾಹಿತಿ ತಿಳಿಸಿ ಮತ್ತು ಇಂಥದೇ ಒಂದು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಈಗಲೇ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ.